ಲೋಕಾಯುಕ್ತ ಅವರು ಬಂದಿದ್ದಾರೆ. ಲೋಕಾಯುಕ್ತ DSP ಎಲ್ಲ ಒಂದು ಟೀಮ್ ಅಲ್ಲಿ ವಿಸಿಟ್ ಬಂದಿದ್ದಾರೆ. ವಿಸಿಟ್ ಬಂದ್ರ ಮೇಲೆ ನಂದು ಒಂದು ಅವ್ರ ಹತ್ರ ಕಂಪ್ಲೇಂಟ್ ಥ್ರೂ ಮಾಡಿದ್ದೀನಿ. ಏನು ಥ್ರೂ ಮಾಡಿದರೆ ಇವ್ರ ಹತ್ರ ಮಾಹಿತಿ ಕೇಳಿದ್ದೀವಿ. ಮೋರ್ ದನ್ 3 ಮಂತ್ 3 ತಿಂಗಳ ಮೇಲೆ ಆಯ್ತು, 4 ತಿಂಗಳು ರೀಚ್ ಆಗ್ತಾ ಇದೆ. ಯಾವುದು ಒಂದು ಚೂರು ಮಾಹಿತಿ ಕೊಟ್ಟಿಲ್ಲ. ನೆನ್ನೆ ಬಂದು ಕಮಿಷನರ್ ಕೇಳ್ತಾ ಇದ್ದೀವಿ, ಸರ್ ಯಾಕೆ ಸರ್ ಮಾಹಿತಿ ಕೊಟ್ಟಿಲ್ಲ ಅಂದರೆ ಇವರು ಬಂದು ಇದು ಮುಂಚೆ ಅವ್ರು ಕಮಿಷನರ್ ಫೈಲೆಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾವ ರೀತಿ ತೊಗೊಳಕ್ಕಾಗತ್ತೆ? ನಮ್ಮ ಫೈಲು ನಮಗೂ ಒಂದು ಎವಿಡೆನ್ಸ್ ಬೇಕು, ಒಂದು ಕಾಪಿ ಬೇಕು, ನಾವು ಕೇಳ್ತಾ ಇದ್ದೀವಿ. ಅದು ನನಗೆ ಹಕ್ಕಿರುತ್ತೆ, ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಕೊಡಬೇಕು. ಇವರು ಯಾವ ಮಾಹಿತಿ ಕೊಡಲ್ಲ ಅಂತ ಹೇಳ್ತಾರೆ. ಇದು ಯಾವ ರೀತಿಯಲ್ಲಿ ನ್ಯಾಯ ಅದೇ? ಅದೇ DSP ಸಾರಿಗೆ ಲೋಕಾಯುಕ್ತ DSP ಕೇಳಿದ್ದೀನಿ, ಇವತ್ತು ಕಂಪ್ಲೇಂಟ್ ಕೂಡ ಕೇಳಿದ್ದಾರೆ. ಕಂಪ್ಲೇಂಟ್ ಟೈಪ್ ಮಾಡ್ಕೊಂಡು ಬಂದುಬಿಡ್ತೀನಿ. ಕಂಪ್ಲೇಂಟ್ ಕೊಟ್ಬಿಟ್ಟು ಕೆಲವೊಂದು ಮಾಹಿತಿಗಳು ತುಂಬ ಮುನ್ಸಿಪಾಲ್ಟಿದು ಏನಾರ ವಿಷಯ ಇದೆ ಆಲ್ರೆಡಿ ಹೇಳಿದ್ದೀನಿ, ಅದೆಲ್ಲ ನಿಮ್ಗೆ ರೈಟಿಂಗಲ್ಲಿ ಕೊಟ್ಬಿಟ್ಟು ಹೋಗ್ತೀನಿ. ಇವ್ರು ಸೆಟ್ಟಿಂಗ್ ಈಗ ನೀವೇ ಹೇಳ್ತಾ ಇದ್ರೆ ಒಂದು 3 ಮಂತ್ಸ್ ಆಗಿದೆ, ಇವತ್ತೆಲ್ಲ ರೆಡಿ ಮಾಡ್ತಾ ಇದ್ರೆ ನಾಳೆ ಕೊಡ್ತೀನಿ ಅಂತ ಹೇಳಿ ಇದನ್ನ ಮುಂಚೆನೇ ಕೊಡ್ಬೋದಲ್ಲ? ಇಲ್ಲ ಸರ್, ಆಲ್ರೆಡಿ DMA ಕಳಿಸಿದ್ದಾರೆ, DC ಕಳಿಸಿದ್ದಾರೆ. DC ಅವರು ರೆಸ್ಪೆಕ್ಟ್ ಕೊಡಲ್ಲ. ಮಾರ್ಕೆಟ್ DC ಹೇಳ್ತಾರೆ ಅವರು. ನನ್ನ ಬಂದು ಕಮಿಷನ್ ಏನ್ ಹೇಳ್ತಾರೆ ಡೈರೆಕ್ಟ್ ಆಗಿ, ಸರ್ ಇಲ್ಲಿ ಮುಂಚೆ ಕಮಿಷನ್ ಕೆಲಸ ಮಾಡಿದ್ದಾರೆ, ಅವ್ರ ಫೈಲ್ ತಗೊಂಡು ಹೋಗ್ಬಿಟ್ಟಿದ್ದಾರೆ. ನನ್ನ ಹತ್ರ ರೆಕಾರ್ಡಿಂಗ್ ಇದೆ, ಬೇಕಂದ್ರೆ ನಿಮ್ಗೆ ಹಾಕ್ತೀನಿ. ಅವ್ರು ಮಾತಾಡ್ತಾರೆ ಡೈರೆಕ್ಟ್ ಆಗಿ. ಶ್ರೀಧರ್ ಅವರು ಏನ್ ಹೇಳ್ತಾರೆ, ಸರ್ ಇಲ್ಲಿ ಮುಂಚೆ ಕೆಲಸ ಮಾಡಿರೋರು ಫೈಲ್ ಎಲ್ಲ ಡೈರೆಕ್ಟ್ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಇವ್ರು ಕೇಳಿದ್ರೆ ಇವ್ರ ಇಲ್ಲಿ ಕೆಲಸ ಮಾಡ್ತಾರೆ, ಇವ್ರು ಕೇಳಿದ್ರೆ ಫೈಲ್ ಇಲ್ಲೇ ಇದೀನಿ ಅಂತಾರೆ, ಇವ್ರು ಇಲ್ಲೇ ಇದೀನಿ ಅಂತಾರೆ. ಕಮಿಷನರ್ ಬೇರೆ ಮಾತು ಹೇಳ್ತಾರೆ. ಸರ್ ಇದು ಯಾವ ತರ ಮುನ್ಸಿಪಾಲಿಟಿ ಅರ್ಥ ಆಗಿಲ್ಲ. ಆಯ್ತು, ಒಂದು ಕೆಲಸ ಮಾಡಿ, ಒಂದು ರೈಟಿಂಗ್ ಅಲ್ಲಿ ಕೊಡಿ. ಸರಿ ಆಯ್ತಲ್ಲ, ಈಗ ಒಂದು ರೈಟಿಂಗ್ ಅಲ್ಲಿ ಕೊಡಿ, ಅಟೆಂಡ್ ಮಾಡ್ಕೊಳ್ಳೋಣ. ಬಟ್ ಇವಾಗ ಯಾವಾಗ ಕೊಡ್ತೀರಾ? ಇವತ್ತು ನಾವಿದ್ದೀವಿ, ಬಿಸಿ ಇರ್ತೀರ. ಅಟ್ಲೀಸ್ಟ್ ನಾಳೆ ಸಂಜೆವರೆಗೂ ಅದು ಕೊಡಬೇಕು. ನಿಮ್ದೇನಿದೆ ಒಂದು ರೈಟಿಂಗ್ ಅಲ್ಲಿ ಇದೇ ತರ ಇಲ್ಲಿ ಬೋರ್ವೆಲ್ ಸುಮಾರು ಬೋರ್ವೆಲ್ KGF ಅಲ್ಲಿ ಆಗಿದ್ದಾರೆ. ಮೋರ್ ದನ್ 375 ಬೋರ್ವೆಲ್ ಹೇಳ್ತಾರೆ. ಅವನಿಗೆ 8 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಕೊಡ್ತಾರೆ. 2 ಸಬ್ಸಿಡಿ ದರ ಮಾಡ್ತಾರೆ ಇವರು. ಅದು ಬೋರ್ವೆಲ್ ರಿಪೇರ್ ಆಗುತ್ತಾ, ರಿಪೇರ್ ಆಗಲ್ಲ, ಮೆಟೀರಿಯಲ್ ಇದೆ, ಮೆಟೀರಿಯಲ್ ಇಲ್ಲ, ಹಂಗಂದ್ರೆ ಎವ್ರಿ ಮಂತ್ 8 ಲಕ್ಷ ಕೊಟ್ಬಿಡ್ತಾರೆ. ಹೆಂಗೆ ಕೊಡಕ್ಕೆ ಸಾಧ್ಯ ಆಗ್ತದೆ? ರಿಪೇರ್ ವರ್ಕ್ಸ್ ಇದು ಮಾಡ್ತಾರೆ. ಅದು ಹೆಂಗೆ ಕೊಡ್ತಾರೆ ಇವರು? ಅವನು ಹೋಗ್ಬಿಟ್ಟಲ್ಲಿ ರಿಪೇರ್ ಆಗಿದ್ರೆ ಪೈಪ್ ಇದೆಯಾ, ಮೋಟರ್ ಇದೆಯಾ, ವೈರ್ ಇದೆಯಾ, ಯಾವುದೂ ಕೇಳಲ್ಲ. ರಿಪೇರ್ಸ್ ಆದ್ಮೇಲೆ ಅವ್ರ ಗಮನಕ್ಕೆ ತಂದ್ಮೇಲೆ ನೀವು ರಿಲೀಸ್ ಮಾಡೋದು. ಮುಂಚೆ ಏನ್ ಮಾಡ್ತೀರಾ? ಆನ್ ಮೇಂಟೆನೆನ್ಸ್ ನಮ್ಗೆ ಕೊಟ್ಟಿದ್ದಾರೆ. ಆಯ್ತು, ಅದು ಇಂಜಿನಿಯರಿಂಗ್ ಹೋಗಿದೆ, ಪಬ್ಲಿಕ್ ಕಡೆಯಿಂದ ಕಂಪ್ಲೇಂಟ್ ಬೇಸ್ ಮೇಲೆ ಅದೇ ಪರ್ಟಿಕ್ಯುಲರ್ ಆಗಿ ಬಂದ್ಮೇಲೆ ಅಲ್ಲಿ ನೋಡಿ ಆಮೇಲೆ ರಿಲೀಸ್ ಮಾಡುವಂಥದ್ದು. ಇವ್ರು ಹೇಳ್ತಾ ಇರೋದು ಮುಂಚೆನೆ ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ ಯಾವ್ದು ಒಂದು ಚೂರು ನೋಡಲ್ಲ ಸರ್. ಬೇಕಂದ್ರೆ ದಾಖಲಾತಿ ನನ್ನ ಹತ್ರ ಇದೆ, ಅದನ್ನು ಕೊಡ್ತೀನಿ ಸರ್ ಹತ್ರ. ಒಂದೇ ಒಂದು ಚೂರು ನೋಡಲ್ಲ. ಮುನ್ಸಿಪಾಲಿಟಿಯಲ್ಲಿ ಇವ್ರು ಸೆಟ್ಟಿಂಗ್ ಆಗ್ಬಿಟ್ಟು ಇಲ್ಲಾಂದ್ರೆ